ಸ್ಟಡಿಯಲ್ಲಿ ಆಗರನ್ನು ಕುರಿತು ಧ್ಯಾನಿಸೋಣ. ಆಗರ ಅಂದರೆ ಏನು, ಆಗರನ ವಿಷಯದಲ್ಲಿ ದೇವರ ಚಿತ್ತ ಏನು, ಆಗರು ಎಲ್ಲಿಂದ ಬಂದರು, ಆಗರು ಆಮೇಲೆ ಪರಿಸ್ಥಿತಿ ಹೇಗಿತ್ತು, ಆಗರ ಕಣ್ಣೀರು ಹೇಗಿತ್ತು, ಆಗರಿಗೆ ದೇವರು ಹೇಗೆ ದರ್ಶನ ಕೊಟ್ಟ, ಉತ್ತರ ಕೊಟ್ಟ, ಆಮೇಲೆ ಪ್ರಾರ್ಥನೆಯನ್ನು ಕೇಳಿದ. ಅಲ್ಲೆಲೂಯಾ. ಅನ್ಯರನ್ನು ಕೂಡ ದೇವರು ರಕ್ಷಿಸ್ತಾನೆ, ಕಾಪಾಡ್ತಾನೆ. ಅನ್ಯರಿಗೂ ಕೂಡ ನಮ್ಮ ಯೇಸು ಸ್ವಾಮಿನೇ ದೇವರು. ಅನ್ಯರನ್ನು ಕೂಡ ದೇವರು ಪೋಷಿಸ್ತಾನೆ, ಅವ್ರಿಗೆ ಆಹಾರವನ್ನು ಕೊಡ್ತಾನೆ, ಅವರ ಮೇಲೆ ಮಳೆಯನ್ನು, ಅವರ ಜಮೀನ ಮೇಲೆ ನೀರನ್ನ, ಸೂರ್ಯನನ್ನ ಹರಿಸ್ತಾನೆ ಅನ್ನೋದಕ್ಕೆ ಈ ವಾಕ್ಯ ಭಾಗದಲ್ಲಿ ಸಾಕ್ಷಿ. ನಾವೆಲ್ಲರೂ ಕೇಳೋಣ, ಧ್ಯಾನಿಸೋಣ. ಬನ್ನಿ, ಆದಿಕಾಂಡ 16ನೇ ಅಧ್ಯಾಯ 1ನೇ ವಚನದಿಂದ 16ನೇ ವಚನ ತನಕ. Genesis chapter 16, 1 to 16. ಆಗ Master, thank you Jesus, hallelujah, praise the Lord, praise you Jesus. ಓದಿ ಒಂದು ಕಡೆ. ಅಬ್ರಹಾಮನ ಹೆಂಡತಿಯಾದ ಸಾರಳಿಗೆ ಮಕ್ಕಳಿರಲಿಲ್ಲ, ಆಕೆಗೆ ಐಗುಪ್ತ ದೇಶದವಳಾದ ಆಗರಳೆಂಬ ದಾಸಿಗಳು. ಆಮೆನ್, ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋಣ. ಹೀಗಿರಲಾಗಿ ಸಾರೆಯರು ಅಬ್ರಹಾಮನಿಗೆ ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆತನ ಮಾತಿಗೆ ಸಮ್ಮತಿಪಟ್ಟನು. ಎಸ್, ಯಾರು ಎಲ್ಲಿಂದ ಬಂದರು ಅದನ್ನು ಕುರಿತು ನಾವು ನೋಡೋಣ. ಓದಿ 12ನೇ 16ನೇ ವಚನ ಓದಿ. 12ನೇ 16ನೇ ವಚನ. ಆದಿಕಾಂಡ 12:16. Genesis chapter 12:16. ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದನು. 12ನೇ ಅಧ್ಯಾಯ 16ನೇ ವಚನ. ಆದಿಕಾಂಡ ಕರೆಕ್ಟ್ ಸಾರಿ. ಆಕೆ ಸಾರಳ ನಿಮಿತ್ತ ಅಬ್ರಹಾಮನಿಗೆ ಯಾರು ಐಗುಪ್ತ ರಾಜರು, ಯಾರಿಗೆ? ಅಬ್ರಹಾಮನಿಗೆ. ಯಾರ ಮೂಲಕ? ಸಾರಳ ಮೂಲಕ. ಆಮೇಲೆ ಆಗ ಅಬ್ರಹಾಮನಿಗೆ ಕುರಿ, ದನಗಳು, ಗಂಡು, ಹೆಣ್ಣು, ಕತ್ತೆಗಳು, ಅಲ್ಲಿದ್ದಾರೆ ನೋಡಿ, ದಾಸಿಯರು. ಒಬ್ಬಳ ಜಾಸ್ತಿ ಜನನ, ಬಹಳ ಮಂದಿ ಇದ್ದಾರೆ. ದಾಸಿಯರು ಇಲ್ಲಿದ್ದಾರೆ. ಆಗರು ಎಲ್ಲಿಂದ ಬರ್ತಾ ಇದ್ದಾರೆ? ಆಗರು ಐಗುಪ್ತದಿಂದ. ಆಗರು ಊರು ಯಾವುದು? ಐಗುಪ್ತ. ದೇಶ ಯಾವುದು? ಐಗುಪ್ತ. ಎಲ್ಲಿಗೆ ಬಂದಿದ್ದಾಳೆ? ಕಾನಾನಿಗೆ ಬಂದಿದ್ದಾಳೆ. ಹಲ್ಲೆಲೂಯಾ. ಒಂದು ವಿಚಿತ್ರ ಏನು ಗೊತ್ತಾ? ಈಕೆ ರಾಜನ ಮಗಳು. ಹಲ್ಲೆಲೂಯಾ. ಆಗಲೇ ಯಾರು? ರಾಜ. ಏನಾಗಿದ್ದಾರೆ ಇವಾಗ? ದಾಸಿಯಾಗಿದ್ದಾರೆ. ಹಲ್ಲೆಲೂಯಾ. ಒಬ್ಬ ದಾಸಿ, ಮಾರಲ್ಪಟ್ಟವಳು. ಇನ್ನು ಯಾವತ್ತೂ ಅವ್ರ ಮನೆಗೆ ವಾಪಸ್ ಹೋಗೋದಿಲ್ಲ. ಯಜಮಾನ ಏನು ಕೊಡ್ತಾನೋ ಅದು ತಿನ್ನಬೇಕು. ಪೇಮೆಂಟ್ ಇಲ್ಲ. ಇಷ್ಟ ಬಂದಿದ್ದು ಕೆಲಸ ಮಾಡ್ಕೊಡ್ಬೇಕು. ಕರೆದಾಗೆಲ್ಲ ಕೆಲಸ ಮಾಡಬೇಕು. ಯಾವಾಗ ಕರೆದ್ರೆ ಅವಾಗ ಕೆಲಸ ಮಾಡಬೇಕು. ಅಲ್ಲಿ ಕೇಳಿಸ್ಕೊಡಿ, ಇದೆಲ್ಲ ಬೈಬಲಲ್ಲಿ ಬರ್ತಿಲ್ಲ. ಆಮೇಲೆ ಅವ್ರ ಚರಿತ್ರೆ ಪುಸ್ತಕಗಳಿರ್ತವೆ, ಅವ್ರ ಚರಿತ್ರೆ ಸ್ಟೋರಿಗಳಿರ್ತವೆ. ಅವು ಓದುವಾಗ ಇಂಥ ಪಾಯಿಂಟ್ಸ್ ಸಿಗ್ತೈತೆ. ನಿನ್ನ ಜೀವನ ಕೂಡ ಇದು ಅಪ್ಲೈ ಆಗುತ್ತೆ. ನೀನು ಕೂಡ ಮೊದಲು ಹಂಗೆ ಇದ್ದೀನಿ, ನೀನು ನಾನು ಆಗ ತರ ಇದ್ದೀನಿ. ಸೈತಾನಿಗೆ ನಾವು ಮಾರಲ್ಪಟ್ಟಿಲ್ಲ, ಅವನು ನಮ್ಮ ಪಾಪದಿಂದ ನಾವು ಮಾರಲ್ಪಟ್ಟಿದ್ದೀವಿ. ಹಲ್ಲೆಲೂಯಾ. ಅವನು ನಮ್ಮನ್ನ ಇಷ್ಟ ಬಂದಂಗೆ ನಡೆಸ್ಕೊಂತ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಕೇಳಿ, ಚೆನ್ನಾಗಿ ಕೇಳಿ. ಆಗರು ದಾಸಿಯರನ್ನ ಕೊಟ್ಟ ಐಗುಪ್ತದ ರಾಜ ಅಬ್ರಹಾಮನಿಗೆ. ಅದರಲ್ಲಿ ಒಬ್ಳು ಆಗರು ಯಾರಂದ್ರೆ ರಾಜನ ಮಗಳು. ಹಲ್ಲೆಲೂಯಾ. ಒಳ್ಳೆ ಅರಮನೆಯಲ್ಲಿರೋಳು, ಒಳ್ಳೆ ಸಂಪತ್ತಲ್ಲಿರೋಳು, ಹಾಲು ಮೊಸರು ಉಯ್ಯಾಲೆಯಲ್ಲಿ ಕೂಗೋಳು,
ಬಂಗಾರ ವಜ್ರ ವೈಡೂರ್ಯ ಒಳ್ಳೆ ಗಾರ್ಮೆಂಟ್ಸ್ ಅನ್ನ ತರಿಸ್ಕೊಂಡು ಆಮೇಲೆ ಎಂಬ್ರಾಯ್ಡಿಂಗ್ ಆಗಿರೋ ಬಟ್ಟೆಗಳನ್ನ ಹಾಕೊಂಡು ಇರೋಳು. ಹಲ್ಲೆಲೂಯಾ. ಎಲ್ಲಿ ಬಂದಿದ್ದಲ್ಲ ಅರಮನೆಯಿಂದ? ಡೇರೆಗೆ ಬಂದಿದ್ದಾಳೆ. ಆ ಡೇರೆ ಎಲ್ಲಿದೆ? ಸಾರಾ ಡೇರೆಯ ಪಕ್ಕದಲ್ಲೇ ಇದೆ. ಆಮೇಲೆ ಹಲ್ಲೆಲೂಯಾ. ಇವು ಸ್ವಲ್ಪ ಕರ್ರಗಿರ್ತಾರೆ. ಹೆಂಗಿರ್ತಾರೆ? ಕರ್ರಗಿರ್ತಾರೆ. ಸಾರ ವೈಟ್ ಇದ್ದು ಕೇಳಿಸ್ಕೊಳ್ಳಿ, ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಇಲ್ಲಿ ಸಾರಳಿಗೆ ಮಕ್ಕಳಿಲ್ಲ. ಸಾರಳಿಗೆ ಏನಿಲ್ಲ? ಮಕ್ಕಳಿಲ್ಲ. 75 ವರ್ಷ ಆಯ್ತು, 76 ವರ್ಷ ಆಯ್ತು, ಮಕ್ಕಳಿಲ್ಲ. 86 ವರ್ಷ ಬಂತು, ಮಕ್ಕಳಾಗಿಲ್ಲ. ಸರಿ, ಒಂದು ಕೆಲಸ ಮಾಡು. ಆಕ್ಚುಲಿ ಇಲ್ಲಿ ಕನ್ನಡ ಬೈಬಲಲ್ಲಿ ಮಿಸ್ ಆಗಿದೆ. ತಮಿಳು ಬೈಬಲಲ್ಲಿ ಏನ್ ಮಾಡಿದೆ ಅಂದ್ರೆ, ಆಗರ್ ನನ್ನ ಮನೆಯನ್ನ ಕಟ್ಟಲಿ, ಆಗರ್ ನನ್ನ ಮನೆಯನ್ನ ಕಟ್ಟಲಿ. ಆದ್ರೆ ತಪ್ಪದು. ಬೇರೆ ಸ್ತ್ರೀ ಬಂದು ನಿನ್ನ ಮನೆಯನ್ನ ಕಟ್ಟಬಾರ್ದು, ನೀನೇ ನಿನ್ನ ಮನೆಯನ್ನ ಕಟ್ಟಬೇಕು. ಇದೇ ಮಾತು ಇಸಾಕನ ಸೊಸೆಯಾದ ಹಲ್ಲೆಲೂಯಾ ರಾಹೇಲ್ ಹೇಳ್ತಾನೆ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ವಾಕ್ಯ ಹೇಳ್ತಾರೆ, ಸಾರಳಿಗೆ ಮಕ್ಕಳಿಲ್ಲ. ಸಾರ ಏನ್ ಮಾಡ್ತಾರೆ? ನೀನು ಆಗರ್ ಪಕ್ಕದಲ್ಲಿ ಮಲಗಿ ನನಗೆ ಮಕ್ಕಳನ್ನ ಕೊಡು, ಹಾಗಾಗಿ ನಾನು ತೊಡೆ ಮೇಲೆ ಮನಸ್ಕೊತೀನಿ, ಅದು ನನ್ನ ಮಗು ಆಗುತ್ತೆ. ಅಬ್ರಾಹಮ ಫಸ್ಟ್ ಒಪ್ಲಿಲ್ಲ. ಅಬ್ರಾಹಮ ಆಮೇಲೆ ಒಪ್ಕೊಂಡ, ಸಾರನೊಟ್ಟಿಗೆ ಓಕೆ ಅಂತ ಸಮ್ಮತಿ ಕೊಟ್ಟ, ಆಗರೊಟ್ಟಿಗೆ ಸಮ್ಮತಿಯನ್ನು ಕೊಟ್ಟ, ಸಾರ ಮಾತಿಗೆ ಓಕೆ ಅಂತ ಹೇಳಿದ. ಆ ಮಾತು ನಿಮಿತ್ತ ಅಬ್ರಾಹಮ ಒಪ್ಕೊಂಡ. ಕಂಟಿನ್ಯೂ ಮಾಡಮ್ಮ. 16ನೇ ಅಧ್ಯಾಯ 3ನೇ ವಚನ. ಅಬ್ರಾಹಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಯಳು ಐಗುಪ್ತನಾದ ಹಾಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು. ಒಂದು ರಾಜಕುಮಾರ್ತಿ ಮಗಳು, ರಾಜಕುಮಾರನ ಮಗಳು ದಾಸಿಯಾಗಿದ್ದಾಳೆ. ಕೊಟ್ಟಿದ್ದು ತಿನ್ಕೊಂಡು, ಕೊಟ್ಟಿದ್ದು ಬಟ್ಟೆ ಹಾಕೊಂಡು ಪೇಮೆಂಟ್ ಇದ್ದೀರ ಯಜಮಾನ ಕರ್ಗಗಳೆಲ್ಲ ಬಂದು ಶಾಕರಿ ಮಾಡಿದ್ರು. ಎಷ್ಟು ನೋವಿರ್ತೈತಲ್ಲ ಆಕೆಗೆ, ಎಷ್ಟು ವೇದನೆ ಇರ್ತೈತಲ್ಲ ಆಕೆಗೆ. ಇಷ್ಟ ಬಂದ್ರೆ ಆ ತರ ಕೂಡ ಯಜಮಾನ ಯೂಸ್ ಮಾಡ್ಕೊಬಹುದು, ಹೆಂಡತಿಯನ್ನಾಗಿ ಕೂಡ ತಗೋಬಹುದು, ಇಲ್ಲಾಂದ್ರೆ ಹಂಗೇ ಇರ್ಬೋದು. ಹಲ್ಲೆಲೂಯಾ. ಮದ್ವೆ ಆಗಿ ಯಾರ ಮನೆಗೂ ಹೋಗಂಗಿಲ್ಲ. ದಾಸಿ ಅಂದ್ರೆ ಮಾರಾಕಿದ್ದೀನಿ ಅಂತ. ದಾಸಿ ಅರ್ಥ ಅಂದ್ರೆ ಸೇಲ್ ಆಗೋಗಿದ್ದಾರೆ, ಸಾಯೋವರೆಗೂ ಅವ್ರ ಮನೆಯಲ್ಲೇ ಬೇಕಿಲ್ಲ, ಬಿಡುಗಡೆನೇ ಇಲ್ಲ. ಆಗರ ಗತಿ ನೋಡಿ ಹೆಂಗಿದೆ, ಆಗರ ಪರಿಸ್ಥಿತಿ ನೋಡಿ ಹೆಂಗಿದೆ. ಆಕೆ ಮನಸ್ಥಿತಿ ಒಂದ್ಸಾರಿ ಹೆಂಗಿರ್ಬೇಕು ಒಂದ್ಸಾರಿ ಯೋಚನೆ ಕೆಸ್ ಮಾಡಿ. ಆಕೆ ವೇದನೆ ಒಳಗಡೆ ಹೆಂಗಿರ್ತೈತೆ ನೋಡಿ, ಆಕೆ ಬಾಧೆ ಹೆಂಗಿರ್ತೈತೆ ನೋಡಿ. ಅವರಪ್ಪ ಕೈ ಬಿಟ್ಟಿದ್ದಾಳೆ, ಅವರಮ್ಮ ಕೈ ಬಿಟ್ಟಿದ್ದಾರೆ. ಅಪ್ಪನೇ ತಾನೇ ಕೊಟ್ಟಿದ್ದು. ಬೇರೆಯವ್ರನ್ನು ಕೊಟ್ಟಿದ್ದಾನೆ, ಜೊತೆಲಿ ಮಗಳನ್ನೂ ಕೊಟ್ಟಿದ್ದಾನೆ. ಹಿಂಗಿ ಈ ತರ ತಕೊಳ್ಳೋದ್ರಲ್ಲಿ, ಈ ತರ ಈಸ್ಕೊಳ್ಳೋದ್ರಲ್ಲಿ ಅವಾಗ ಬಲೆ ಇತ್ತು. ಮಾರಾಕೋದು ಅಷ್ಟೇ, ಸಾಯತಂಕ ಅವ್ರ ಮನೆಯಲ್ಲಿರೋದು ಆ ಕಾಲದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಕೆಗೆ ಎಷ್ಟು ವೇದನೆ ಇರ್ತೈತೆ, ಆಕೆಗೆ ಎಷ್ಟು ದುಃಖ ಇರ್ತದೆ, ಆಕೆಗೆ ಎಷ್ಟು ಸಂಕಟ ಇರ್ತದೆ, ಕಳವಳ ಇರ್ತದೆ. ಅರಮನೆಯಲ್ಲಿರೋ ಬಂದು ಧೈರ್ಯದಲ್ಲಿದ್ದಾಳೆ. ಆಮೇಲೆ ಕಂಟಿನ್ಯೂ ಮಾಡಮ್ಮ. ಅವನು ಬಸುರಾದಳು. ತಾನು ಹಲ್ಲೆಲೂಯಾ, ನಾನು ಬಸ್ರಿ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಯಜಮಾನಿ ಸಾರಳನ್ನ ತಾತ್ಸಾರ ಮಾಡೋದಕ್ಕೂ, ಏನೋ ಒಂಥರ ರಿಜೆಕ್ಟ್ ಮಾಡೋದಕ್ಕೂ, ಗ್ರೇಟ್ ಆಗಿ ನಡ್ಕೊಳ್ಳೋದಕ್ಕೂ, ಗರ್ವ ಪಡೋದಕ್ಕೂ, ಅಹಂ ಪಡೋದಕ್ಕೂ ಸ್ಟಾರ್ಟ್ ಮಾಡ್ತೀವಿ. ಹಲ್ಲೆಲೂಯಾ. ಆ ತರ ಇರಬಾರ್ದಲ್ಲ. ಈ ಆಗರ ಹತ್ರ ನಾವು ಕಲಿಯೋದೇನಿದೆ? ಆಗರ ಹತ್ರ ಏನ್ ಬಂತು? ತಾನು ಯಾವಾಗ ಗರ್ಭವತಿ ಆದಳು, ನಾನೊಂದು ಮಗುವನ್ನ ಇರ್ತೀನಿ ಅಂತ ಗೊತ್ತಾಯಿತು, ಆಕೆಗೆ ಸಾರ ಮುಂದುಗಡೆ ಗರ್ವ ಬಂದ್ಬಿಡ್ತು. ನಾವು ಯಾವತ್ತೂ ಅಷ್ಟೇ, ಯಾರ ಮುಂದೆ ಚೆನ್ನಾಗಾಗ್ಬಿಟ್ರೆ, ಸ್ವಲ್ಪ ಅಡಿಯಾಗಿದ್ರೆ ಗರ್ವ ಪಡಬಾರ್ದು. ಆಮೇಲೆ ನಾವು
ಚೆನ್ನಾಗಾಗ್ಬಿಟ್ರೆ, ದೇವ್ರು ನಮ್ಮನ್ನ ಆಶೀರ್ವಾದ ಮಾಡಿಬಿಟ್ರೆ, ದೇವ್ರು ನಮ್ಮನ್ನ ಕನಿಕರಿಸ್ಬಿಟ್ರೆ, ಗರ್ಭಫಲ ಕೊಟ್ರೆ, ಆದಾಯ ಕೊಟ್ರೆ, ಉದ್ಯೋಗ ಕೊಟ್ರೆ, ಆರೋಗ್ಯ ಕೊಟ್ರೆ, ಆಶೀರ್ವಾದ ಮಾಡಿದ್ರೆ ನಾವು ತಗ್ಗಿಸ್ಕೊಂಡಿರ್ಬೇಕು. ಮೊದಲು ಹೆಂಗಿದ್ರಿ? ಕಡಿಮೆ ಆಗಿರುವಾಗ, ಕೆಳಗಡೆ ಇರುವಾಗ, ಏನು ಇಲ್ದಿರುವಾಗ, ಚೆನ್ನಾಗಿರೋವಾಗಲೂ ಕೂಡ ಹಾಗೇ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಆಗಾರಗಳ ಹತ್ರ ನಾವು ಕಲಿಯೋದು ಏನಂದ್ರೆ, ಆಮೇನ್, ಬಂದು ರಾಜಕುಮಾರ್ತಿಯಾದ್ರು ಕೂಡ ತಗ್ಗಿಸ್ಕೊಂಡು ಬಗ್ಗಿಸ್ಕೊಂಡಿದ್ದಾಳೆ. ಕೊಟ್ಟಿದ್ ತಿನ್ಕೊಂಡು, ಕೊಟ್ಟಿದ್ ಬಟ್ಟೆ ಹಾಕೊಂಡು, ಪೇಮೆಂಟ್ ಇಲ್ದಿರ ದುಡಿತಾ ಇದ್ದಾಳೆ. ದೇಶ ಬಿಟ್ಟು ಬಂದಿದ್ದಾಳೆ, ತಂದೆ ತಾಯಿ ಕೈ ಬಿಟ್ಟಿದ್ದಾಳೆ, ಬಂಧು ಬಳಗ ಇಲ್ಲ, ಒಬ್ಳೆ ಬೇರೆ ದೇಶದಲ್ಲಿದ್ದಾಳೆ. ಸಾರಾ ಅಬ್ರಹಾಂ ಬಳಿ ಇದ್ದಾಳೆ. ಆಮೆನ್, ಹಲ್ಲೆಲೂಯಾ. ಈಗ ಅಬ್ರಹಾಮನಿಗೆ ಹೆಂಡತಿ ಆದ್ರು, ಮಕ್ಕಳನ್ನ ಎತ್ತರು, ಮಕ್ಕಳು ಬಸ್ಸಿಗೆ ಆದಾಗ ಸಾರಳ ಮೇಲೆ ಗರ್ವ ಮಾಡಿದ್ರು, ಸಾರಳ ತಾತ್ಸಾರ ಮಾಡಿದ್ರು. ಹಲ್ಲೆಲೂಯಾ. ಅದೇನಾಯ್ತು ನೋಡಿ. ಆಗ ನನ್ನ ಗೋಡು ನಿನಗೆ ತಗಲಿಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದ್ದೇನಷ್ಟೇ. ಅವಳು ನಾನು ಬಸುರಾಗನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಹಾಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲಿ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಯಳು ಅವಳನ್ನು ವಾದಿಸಲು ಅವಳು ಓಡಿ ಹೋದಳು. ಗೊತ್ತಾಯ್ತಾ? ಅರ್ಥ ಆಯ್ತು ಅನ್ಕೊಂಡಿರ್ತೀನಿ ನಿಮ್ಗೆ. ಹಲ್ಲೆಲೂಯಾ. ಸಾರಾ ಪೀಡಿಸೋದು ಸ್ಟಾರ್ಟ್ ಮಾಡಿ, ಬಾಧಿಸೋದು ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಸಾಫ್ಟ್ ಆಗಿದ್ವಿ, ಒಳ್ಳೆ ಮಗಳ ತರ, ಆಮೇಲೆ ಒಂದು ತಂಗಿ ತರ ನೋಡ್ಕೊಂತಾ ಇದ್ವಿ. ಹಲ್ಲೆಲೂಯಾ. ಯಾವಾಗ ಬಸ್ಸಿರಾದ್ರು, ಇವಾಗ ಯಾವಾಗ ಅಹಂಕಾರ ಬಂತು, ಅಬ್ರಹಾಮನಿಗೆ ಹೇಳ್ತಾಳೆ, ಅಬ್ರಹಾಮನಿಂದ ನಿನ್ನ ಕೈಯಲ್ಲಿ ನಿನ್ನ ಇಷ್ಟ ಅದನ್ನ ಮಾಡಿ, ಪೀಡಿಸ್ತೀವಿ ಓಡೋದು. ಯಜಮಾನಿಯನ್ನು ಬಿಟ್ಟು ದೂರ ಒಂದು ಕಾಡಲ್ಲಿ ಹೋಗ್ತಾಳೆ. ನೋಡಿ ಮುಂದೆ, ಅವಳು ಮರಳು ಕಾಡಿನಲ್ಲಿ ಶೂರಿನ ಇರುವಾಗ ಯೆಹೋವನು ದೂತನು ಅವಳನ್ನು ಕಂಡು ಸಾರೆಯಳ ದಾಸಿಯಾದ ಆಗರಲೇ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದೆಯಾ? ದೇವ್ರು ಕರೀತಾ ಇದ್ದಾನೆ. ಆಗಾರ ಓಡಿ ಹೋಗ್ತಾ ಇದ್ದಾಳೆ. ಹೊಟ್ಟೆಲಿ ಯಾರಿದ್ದಾರೆ? ಇಸ್ಮಾಯಿಲ್ ಯಾರಿದ್ದಾರೆ? ಬಸ್ರಿ. ಓಡ್ತಾ ಇದ್ದಾಳೆ. ಆಮೇಲೆ ಫಸ್ಟ್ ಯಾರ ಕೈ ಬಿಟ್ರು? ತಂದೆ ತಾಯಿ. ಸೆಕೆಂಡ್ ಯಾರ ಕೈ ಬಿಟ್ಟಿದ್ದಾರೆ? ಯಜಮಾನಿ. ಹಲ್ಲೆಲೂಯಾ. ಈಗ ಓಡ್ತಾ ಇದ್ದಾಳೆ. ಅದನ್ನ ಕಂಡಂತ ಯೆಹೋವ ದೇವರು ಏನಂತ ಮಾಡ್ತಾ ಇದ್ದಾನೆ? ಎಲ್ಲಿಂದ ಬರ್ತಾ ಇದೀಯಾ? ದೇವ್ರಿಗೆ ಗೊತ್ತಿಲ್ವಾ? ಸಾರನ್ನ ಹುಟ್ಟಿಸಿದ್ಯಾರು? ಆಗರನ್ನ ಹುಟ್ಟಿಸಿದ್ಯಾರು? ಅಬ್ರಹಾಮನ, ನಿನ್ನನ್ನ, ನನ್ನನ್ನು ಹುಟ್ಟಿಸಿದ್ಯಾರು? ದೇವರಲ್ವಾ? ನಮ್ಮನ್ನ ಯಾವ ದೇಶದಲ್ಲಿ ಹುಟ್ಟಿಸ್ಬೇಕು, ಯಾವ ತಂದೆ ತಾಯಿ ಹುಟ್ಟಿಸ್ಬೇಕು ದೇವ್ರಿಗೆ ಗೊತ್ತಲ್ವಾ? ದೇವ್ರು ಕರೀತಾ ಇದ್ದಾರೆ ಆಗರ್ನ. ಆಗರ್ ಎಲ್ಲಿ ಹೋಗ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಂದ ಬರ್ತಾ ಇದೀಯಾ? ಹಲ್ಲೆಲೂಯಾ. ಆಕ್ಚುಲಿ ಹಂಗೆ ಹೋಗಂಗಿಲ್ಲ. ಪೀಡಿಸಿದ್ರೆ ಕೂಡ ಅಲ್ಲೇ ಇರ್ಬೇಕು, ಹೊಡೆದ್ರೆ ಕೂಡ ಅಲ್ಲೇ ಇರ್ಬೇಕು, ಬೈದ್ರೆ ಕೂಡ ಅಲ್ಲೇ ಇರ್ಬೇಕು, ಊಟ ಕೊಟ್ಟಿಲ್ಲ ಅಲ್ಲೇ ಸಾಯ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಕಂಟಿನ್ಯೂ ಮಾಡೋಣ. ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದೆಯಾಗ ಎಂದು ಕೇಳಲು ಅವಳು ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗ್ತಾ ಇದ್ದೀನಿ ದೇವ್ರೇ ಅಂದಳು. ಅದಕ್ಕೆ ದೇವ್ರೇ ಹೇಳ್ತಾನೆ ನೋಡು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ವಾಪಸ್ ತಗ್ಗಿ ಬಗ್ಗಿ ಹೇಳ್ದಂಗೆ ಕೇಳಿಕೊಂಡು ನಡ್ಕೋ. ಯಾಕೆ ಗರ್ವ ಪಟ್ಟಿದ್ದು? ದೇವ್ರು ನಾವು ಕೂಡ ಗರ್ವ ಪಟ್ಟರೆ ತಗ್ಗಿಸ್ಕೋಬೇಕು. ಗ್ರೇಟ್ ಬರಬಾರ್ದು. ಗ್ರೇಟ್ನೆಸ್ ಏನಾಗ್ಬಾರ್ದು ನಮ್ಮಲ್ಲಿ. ಯಾರ ಹತ್ರ
ಅತ್ತೆ ಹತ್ರನೂ ತಾಯಿ ಹತ್ರನೂ ಓನರ್ ಹತ್ರನೂ ಗರ್ವ ಅನ್ನೋದು ಬರಲೇಬಾರ್ದು, ನಾನೇ ಅನ್ನೋದು ಬರಲೇಬಾರ್ದು. ಅವೇ ಅಲ್ಲೇಲೂಯಾ, ಅಲ್ಲೇಲೂಯಾ. ಹೋಗಿ ತಗ್ಗಿ ಬಗ್ಗಿ ನಡ್ಕೊ ಹೋಗು, ವಾಪಸ್ಸು. ನಾವು ಅಷ್ಟೇ, ನಮಗೆ ದೇವರು ಯಾರಿಗೆ ಅಧೀನ ಮಾಡಿರ್ತಾರೋ ನಾವು ಅವ್ರಿಗೆ ಅಧೀನ ಆಗಿರ್ಬೇಕು. ಯಾರ ಕೈಗೆ ನಮ್ಮನ್ನು ಒಪ್ಪಿಸ್ಕೊಟ್ಟಿರ್ತಾರೋ ಅವ್ರ ಕೈ ಕೆಳಗಡೆ ಇದ್ದು ನಾವು ಇದರಿಂದ ನೋಡ್ಕೋಬೇಕು. ಸಾರ ಮಾಡಿದ್ ಕರೆಕ್ಟ್ ಅಲ್ವಾ? ಸಾರ ಕರೆಕ್ಟ್ ಆಗಿದ್ಲು, ತಪ್ಪು ಮಾಡಿದ್ ಯಾರು? ಆಗರ್ ಏನ್ ಮಾಡುತ್ತಾನ? ಯಜಮಾನಿಯನ್ನ ಆಮೇಲೆ ತಾತ್ಸಾರ ಮಾಡಿದ. ಅಲ್ಲೇಲೂಯಾ, ಕ್ರೈಸ್ತನ. ಮತ್ತೆ ದೇವ್ರು ಏನು ಆಶೀರ್ವಾದ ಮಾಡ್ತಾ ಇದ್ರು ನೋಡಿ ಆಕೆಗೆ. ಅದಲ್ಲದೆ ಯೆಹೋವನ ದೂತನು ಒಂದು ನಿಮಿಷ, ಅಲ್ಲೇನಿದೆ? ಯೆಹೋವನ ದೂತನು ಅಲ್ಲಿದೆ ನೋಡ್ಕೊಳ್ಳಿ, ಅದಕ್ಕೆ ರೌಂಡ್ ಮಾಡ್ಕೊಳ್ಳಿ. ಅದು ಯೇಸು ಸ್ವಾಮಿ. ದೂತರುಗಳಿದ್ದಾರೆ, ದೇವ ದೂತರು ಇದ್ದಾರೆ. ಯೆಹೋವ ದೂತನಂದ್ರೆ ಯೇಸು ಸ್ವಾಮಿ. ಆಮೇಲೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ ಆಗರ ಹತ್ರ. ಏನಂತ ಮಾತಾಡ್ತಾ ಇದ್ದಾರೆ? ಇದನ್ನ ನೋಟೇಟ್ ಮಾಡ್ಕೊಳ್ಳಿ. ಈ ಮೆಸೇಜ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾರು ಮನಸ್ಸು ಅನ್ಸಿದ್ದಾರೆ ಆಗನ? ಈಗ ಹೇಳಿ ನೀವು. ಯೇಸು ಸ್ವಾಮಿ. ಆಗ ನಮ್ಮಲ್ಲಿ ಯಾರು ಸಂಸಿರೋದು? ಯೇಸು ಸ್ವಾಮಿ. ಅಲ್ಲೇಲೂಯಾ. ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಜೀಸಸ್ ಆಮೇನ್ ದೇವಕುಮಾರನಾಗಿ ಕಾಣಿಸ್ಕೊಂಡಿದ್ದಾನೆ, ದೂತನಾಗಿ ಕಾಣಿಸ್ಕೊಂಡಿದ್ದಾನೆ. ಆಮೇನ್ ಆತನ ದೂತನಾಗಿ ಕಾಣಿಸ್ಕೊಂಡು ಏನಂತ ಮಾತಾಡ್ತಾರೆ? ತಗ್ಗಿ ಬಗ್ಗಿ ವಾಪಸ್ ಹೋಗು ನಿನ್ನ ಯಜಮಾನಿ ಹತ್ರ, ನಾನು ಇವನನ್ನ ಕಂಟಿನ್ಯೂ ಮಾಡೋಣ. ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು. ನಿನ್ನ ಸಂತತಿ ಕೂಡ ತುಂಬಾ ಜನ ಇರ್ತಾರೆ, ಅದನ್ನು ಕೂಡ ಯಾರು ಲೆಕ್ಕ ಮಾಡಕ್ಕಾಗಲ್ಲ. ಆಮೇನ್. ಹೋಗಿ ತಗ್ಗಿ ಬಗ್ಗಿ ನಡ್ಕ ಹೋಗು. ಆಮೇನ್. ಮತ್ತು ಯೆಹೋವನ ದೂತನು ಅವಳಿಗೆ, ನೀನು ಬಸುರಾಗಿದ್ದೀಯಷ್ಟೇ, ಅಷ್ಟೇ ನಿನಗೆ ಮಗನು ಹುಟ್ಟುವನು. ಮಗನು ಹುಟ್ಟುತ್ತಾನೆ, ಮಗಳಲ್ಲ ಮಗನು ಹುಟ್ಟುತ್ತಾನೆ. ಅವನಿಗೆ ಇಸ್ಮಾಯಿಲ್ ಎಂದು ಹೆಸರು. ಆಮೇಲೆ ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟಿದ್ದರಿಂದ ಆ ಮಗನಿಗೆ ಇಸ್ಮಾಯಿಲ್ ಎಂದು ಹೆಸರಿಡಬೇಕು. ಅವನು ಕಾಡು ಕತ್ತೆಯಂತೆ ಇರುವನು. ಅವನು ಇಸ್ಮಾಯಿಲ್ ಅಂದರೆ ದೇವರು ಕೇಳುವವನು, ದೇವರು ಕೇಳುವವನು ಅಂತ ಫುಡ್ ನೋಟ್ ಅಲ್ಲಿ ಇದೆ. 11ನೇ ನಂಬರ್ ನೋಡಿ ಫುಡ್ ನೋಟ್ ಅಲ್ಲಿ. ಇಸ್ಮಾಯಿಲ್ ಅಂದರೆ ದೇವರು ಕೇಳುವವನು. ಆ ಮಾತಿನ ಅರ್ಥನೇ ಅದೇ ಇಸ್ಮಾಯಿಲ್, ಇಬ್ರು ಭಾಷೆ. ಹಲ್ಲೆಲೂಯಾ. ಹೋಗು, ವಾಪಸ್ ಹೋಗು, ತಗ್ಗಿ ಬಗ್ಗಿ ನೋಡ್ಕೋ. ನಿನ್ನ ಹೊಟ್ಟೆಯಲ್ಲಿ ಗಂಡು ಮಗು ಇದೆ, ಅವನು ಹೆಂಗಿರ್ತಾನೆ? ಅವನ ಹೆಸರು ಇಸ್ಮಾಯಿಲ್ ಅಂತ ಹೆಸರಿಡು, ದೇವರು ಕೇಳುವವನಂತ ಹೆಸರಿಡು. ಅವ್ರ ಅಮ್ಮನೇ ಹಂಗೆ ಕರಿಬೇಕು, ಜನಗಳೆಲ್ಲ ಹಂಗೆ ದೇವರು ಕರೆಯುವವನೇ ಬಾಯಿಲಿ. ಆಮೇನ್. ಹಲ್ಲೆಲೂಯಾ. ಇವನು ದುಷ್ಟ ಮನುಷ್ಯ. ನೋಡಲ್ಲಿ ಕೆಳಗಡೆ ಹೇಳ್ತಾರೆ, ಅವನು ಕಾಡು ಕತ್ತೆಯಂತಿರುವನು. ಅವನು ಎಲ್ಲರ ಮೇಲೆ ಕೈ ಕತ್ತಿ ಎತ್ತಾನೆ, ಹೊಡಿತಾನೆ, ಸಾಯಿಸ್ತಾನೆ. ಅವನನ್ನು ಕೂಡ ಎಲ್ಲರೂ ಕೊಲ್ಲುತ್ತಾರೆ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋಣ. ಎಲ್ಲಂದ್ರೆ 21ನೇ ಅಧ್ಯಾಯ 9ರಿಂದ 21. ಆದಿಕಾಂಡ 21ನೇ ಅಧ್ಯಾಯ 9ರಿಂದ 21. ಆಮೇನ್. ಜೆನೆಸಿಸ್ ಚಾಪ್ಟರ್ 21 9 to 21. ಆದರೆ ಐಗುಪ್ತ್ಯರಾದ ಆಗರಳು, ಈಗ ಐಗುಪ್ತ ಸರಿ ಹೋಯ್ತಾ? ಐಗುಪ್ತಲಾದ ಆಗರಳು ಹುಟ್ಟಿದ ಮಗನು ನಗುವುದನ್ನು ಸಾರಲು ಕಂಡು ಅಬ್ರಹಾಮನಿಗೆ ಈ ದಾಸಿಯನ್ನು ಅವಳ ಮಗನನ್ನ ಹೊರಗೆ ಹಾಕು. ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ತಿರ್ಗಾ ಏನ್ ಬಂದಿದೆ? ತಿರ್ಗಾ ಆಗರ್ ಏನ್ ಮಾಡ್ಕೊಂತ ಇದ್ದಾರೆ? ಆಗರ್ ಮಗ ಫಸ್ಟ್ ಆಗರು
ಸರಿಯಾಗಿ ಬೆಳೆಸಲಿಲ್ಲ ಮಗನ. ಮಗನೇನ್ ಮಾಡ್ತಾ ಇದ್ದಾರೆ? 14 ವರ್ಷ ಮಗ. ಎಷ್ಟು ವರ್ಷ? 14ರಿಂದ 18 ವರ್ಷ ಮಗನಾಗಿದ್ದಾನೆ. ಯಾರಿಗೆ? ಆಗರಿಗೆ, ಇಸ್ಮಾಯಿಲ್. ಆಮೇಲೆ ಒಂದು ಚಿಕ್ಕ ಹುಡುಗ ಯಾರು? ಇಸಾಕ್. ಇಸಾಕ್ ಯಾರು? ವಾಗ್ದಾನದ ಮಗನು. ಇಸ್ಮಾಯಿಲ್ ಯಾರು? ಆದರದಿಂದ ಹುಟ್ಟಿದವನು. ಆಮೇಲೆ ಏನಿಂದ ಹುಟ್ಟಿದವನು? ಶರೀರ ಸಂಬಂಧವಾಗಿ ಹುಟ್ಟಿದವನು. ಎಲ್ಲಿದೆ ಈ ವಾಕ್ಯ? ವಾಗ್ದಾನ ಸಂಬಂಧವಾಗಿ ಹುಟ್ಟಿದವನು ಇಸಾಕ. ಇಸ್ಮಾಯಿಲು ಆಮೇಲೆ ಶರೀರ ಸಂಬಂಧವಾಗಿ ಹುಟ್ಟಿದವನು. ಕೊಡ್ತೀನಲ್ಲ ವಾಕ್ಯ ಬರ್ತದೆ. ಎಲ್ಲಿದೆ ಅಂದ್ರೆ ಗಲಾತ್ಯ 4ನೇ ಅಧ್ಯಾಯದಲ್ಲಿದೆ. ಅದಕ್ಕೆ ಮೊದಲು ಇನ್ನೊಂದು ಅದ್ರ ಜೊತೆಲಿ ಇನ್ನೊಂದು ವಾಕ್ಯ ಓದ್ಕೊಳ್ಳಿ. ಅದರ ಕೈ ಅಲ್ಲೇ ಇಟ್ಕೊಳ್ಳಿ. ತಿರ್ಗ ವಾಪಸ್ ಬರೋಣ. ಹಲ್ಲೆಲೂಯಾ. ಯೋಹಾನ ಗ್ರಂಥ 1ನೇ ಅಧ್ಯಾಯ 12ನೇ ವಚನ. ಯೋಹಾನ 1:12. ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇದ್ದರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಹುಟ್ಟಿದವರು ಅಲ್ಲ, ದೇವರಿಂದ ಹುಟ್ಟಿದವರು. ನೋಡಿ, 2 ತರ ಜನ ಇದ್ದಾರೆ ಅಲ್ಲಿ. 2 ತರ ಮಕ್ಕಳಿದ್ದಾರೆ ನೋಡಲ್ಲಿ. ಹಲ್ಲೆಲೂಯಾ. 4 ತರ ಮಕ್ಕಳಿದ್ದಾರೆ ಗೊತ್ತು ಭೂಮಿಯಲ್ಲಿ. ಎಷ್ಟು ತರ ಮಕ್ಕಳಿದ್ದಾರೆ? 4 ತರ. ಅದರಲ್ಲಿ 2 ತರ ಮಾತ್ರ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಹೀಗೆ ಆಮೇಲೆ ವಾಗ್ದಾನದಿಂದ ಹುಟ್ಟಿದವನು ಯಾರು? ಇಸಾಕ್. ರಕ್ತ ಸಂಬಂಧದಿಂದ ಹುಟ್ಟಿದವನು ಯಾರು? ಇಸ್ಮಾಯಿಲ್. ವಾಪಸ್ ಬನ್ನಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಮಗನ ದೆಸೆಯಿಂದ ಈ ಮಾತು ಸಾರಿ ಹಂಗೆ ಅದ್ರ ಮೇಲ್ಗಡೆ ನೋಡಿ. ಇನ್ನೊಂದ್ಸರಿ ಹೋದ್ರೆ ಎಲ್ಲರೂ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಬೇಕು ಚೆನ್ನಾಗಿ ಎಲ್ಲಾರು. ಎಷ್ಟೇ ವಚನ ನಮ್ಮ? ಆದಿಕಾಂಡ 21ನೇ ಅಧ್ಯಾಯ 9ನೇ ವಚನ ಓದಪ್ಪ. ಏನ್ ಮಾಡ್ತಾ ಇದ್ದಾನೆ? ಇಸ್ಮಾಯಿಲ್ ಏನ್ ಮಾಡ್ತಾ ಇದ್ದಾನೆ? ಇಸಾಕನ್ನ. ಅವತ್ತು ಅವ್ರ ತಾಯಿ ಯಜಮಾನಿ ಸಾರನ್ನ ತಾತ್ಸಾರ ಮಾಡ. ಇವತ್ತು ಅವ್ರ ಮಗ ಏನ್ ಮಾಡ್ತಾ ಇದ್ದಾನೆ? ಗೇಲಿ ಮಾಡ್ತಾ ಇದ್ದಾನೆ. ನಗುವುದು ಅಂದ್ರೆ ಗೇಲಿ. ತಪ್ಪು ತಿಳ್ಕೊಬೇಡಿ ಅದನ್ನ. ಆಮೇಲೆ ನೋಡಿ ನಂತರ ಗೊತ್ತಾ ಗೇಲಿ ಮಾಡಿ ಆ ದಿನ ಮಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈ ಸಾರ ಆತುರಪಟ್ಟು ಆಗರ್ನ ಕರೆದು ಅಬ್ರಾಹ್ಮನ ಪಕ್ಕದಲ್ಲಿ ಮಲಗಿಸಿದ್ದಾಳೆ. ದೇವರು ಮಗುನ ಕೊಡಲ್ವಾ? ಎಷ್ಟು ವರ್ಷ ಆದ್ರೂ ಕಾಯ್ಬೇಕು. ಈ ಪಜಿತಿ ಸಾರಗೆ ಆಗ್ಬೇಕು. ಸಾರ ಮಾತು ಕೇಳಿ ಅಬ್ರಾಹ್ಮನು ಹೋಗಿ ಈ ಪಜಿತಿ ಅಬ್ರಾಹ್ಮನಿಗೆ ಆಗ್ಬೇಕು. ಮಕ್ಕಳು ಆಗ್ತಾರೆ. ಇವಾಗಲೂ ಕೆಲವರು ನೋಡ್ತೀನಿ, ಮೊದಲನೇ ಹೆಂಡತಿ ಮಕ್ಕಳಾಗಿಲ್ಲಂದ್ರೆ 2ನೇ ಮದುವೆ ಮಾಡ್ಬಿಡ್ತಾರೆ. ಆಕೆಗೆ ಮಕ್ಕಳಾಗ್ತೈತೆ, ಈಕೆಗೆ ಮರ್ಯಾದೆ ಇರಲ್ಲ. ಆಮೇಲೆ ಈಕೆಗೆ ಲೇಟಾಗಿ ಮಕ್ಕಳಾಗ್ತೈತೆ, ಈ ಮಕ್ಕಳಿಗೆ ಆಕೆಗೆ ಬೆಲೆ ಇರಲ್ಲ. ಆಮೇಲೆ ತುಂಬಾ ಫ್ಯಾಮಿಲೀಸ್ ಅಲ್ಲಿ ಇದೆ ಆಗೋದು. ಸಾರಳು ಮಾಡಿದ ತಪ್ಪು, ಅಬ್ರಾಹಮ ಮಾಡಿದ ತಪ್ಪು. ಆಗರಾಗಲಿ ಇಸ್ಮಾಯಿಲ್ ಆಗಲಿ ದೇವರ ದೃಷ್ಟಿಯಲ್ಲೇ ಇಲ್ಲ. ಮೊದಲು ಅಬ್ರಾಹಮ ಐಗುಪ್ತಕ್ಕೆ ಹೋಗಿದ್ದೇ ತಪ್ಪು. 2 ಆ ರಾಜ ಕೊಟ್ಟಿದ್ದು ಈಸ್ಕೊಂಡ್ ಬಂದು ಆಗರ್ನ ಎತ್ಕೊಂಡಿದ್ದು ಹೆಂಡತಿಯನ್ನಾಗಿ ಮಾಡ್ಕೊಂಡಿದ್ದು 2ನೇ ತಪ್ಪು. ಪ್ರೈಸ್ ದಿ ಲಾರ್ಡ್. ಐಗುಪ್ತಕ್ಕೆ ಹೋಗಿಲ್ಲಂದ್ರೆ ಆಗರ್ ಬರ್ತಾ ಇಲ್ಲ. ಸರಿ ಬಂದ್ಲು, ತನ್ನ ಪಾಡು ತಾನು ಬಿಡ್ದಿರ ಹೆಂಡತಿಯನ್ನಾಗಿ ಮಾಡಿಕೊಂಡ್ರು. ಸಾರ ಫಸ್ಟ್, ಸೆಕೆಂಡ್ ಅಬ್ರಾಹಮ, ಇಬ್ರು ಸೇರಿ ತಪ್ಪು ಮಾಡಿದ್ರು. ಎಷ್ಟು ಪದ್ಧತಿ ನಡೀತಾ ಇದೆ ನೋಡಿ ಅವ್ರ ಮನೆಗೆ. ನಮ್ಗೆ ಸಮಾಧಾನ ಇಲ್ಲ ಅಂತ ಇದ್ದಲ್ಲಿ ನೋಡಿ ಸಾರ. ಆಗರಿಗೂ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಏನ್ ಹೇಳಿದ್ರು
ಇವಾಗ ಎಲ್ಲಿಗೆ ಬಂದಿದೆ? ದಾಸಿಯ ಮಗನನ್ನ ಎತ್ತಿ ಆಚೆ. ಯಾವತ್ತೂ ನನ್ನ ಮಗನ ಜೊತೆ ಅವನು ಸಮಾನ ಆಗೋದಕ್ಕೆ ಸಾಧ್ಯ ಇಲ್ಲ. ಔಟ್. ಈಗ ಮನುಷ್ಯರೆಲ್ಲ ಆಗರನ್ನ ಕೈ ಹಿಡಿದಿದ್ದಾರೆ. ಈಗ ಏನ್ ಪರಿಸ್ಥಿತಿ ಬಂತು ಆಗರಿಗೆ? ಮನೆ ಬಿಟ್ಟು ಹೋಗ್ಬೇಕಿದ್ರು. ಆಮೇಲೆ ದೇವರಾದ್ರೆ ಏನಂತ ವಾಗ್ದಾನ ಮಾಡಿದ? ನಿನ್ನಿಂದ ತುಂಬಾ ಸಂತತಿಯನ್ನ ಹೆಚ್ಚಿಸಿ. ಆದ್ರೆ ಸಾರ ಜೊತೆ, ಅಬ್ರಹಾಂ ಜೊತೆ, ಇಸಾಕನ ಜೊತೆ ಅವನು ಇರೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ದೇವರ ಚಿತ್ರದಲ್ಲಿ ನಡೀತಾರೆ. ಮಕ್ಕಳು ಹುಟ್ಟಿದ್ಕ, ಆಗರ್ ಬಂದಿದ್ಕ, ಆಗರ್ ಬರೋ ದೇವ್ರ ಚಿತ್ತ ಅಲ್ಲ. ಬಂದಿದ್ರಿಂದ ಇಸಾಕನ ಜೊತೆ ಇರಬಾರ್ದಂತ ದೇವರೇ ಕಿತ್ತಾಗ್ತಾ ಇದ್ದಾರೆ. ಆ ವಾಕ್ಯ ಅಲ್ಲೇ ಮುಂದೆ ಸಿಗ್ತಿದೆ ನೋಡಿ. ಹಲ್ಲೆಲೂಯಾ. ಅವರು ಮನೆ ಬಿಟ್ಟು ಕಳಿಸೋದು ದೇವರ ಚಿತ್ತ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ ಮಾಡಮ್ಮ. ಮಗನ ದೆಸೆಯಿಂದ ಹಾ. ಈ ಮಾತು ಅಬ್ರಹಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತು. ಫಸ್ಟ್ ಮಗ, ಅದೇ ನನಗೆ ಮಕ್ಕಳಿಲ್ಲ, ವಾರಿಸ್ದಾರ, ನನ್ನ ಸೊತ್ತುಗೆಲ್ಲ ಇವನೇ ಅಂದ್ಕೊಂಡಿದ್ದು. ತುಂಬಾ ಪ್ರೀತಿಯಿಂದ ಬೆಳೆಸಿದ್ದ, ಆಟ ಆಡಿಸಿದ್ದ, ಮುದ್ದಾಡಿದ್ದ. ಗೊತ್ತಲ್ಲ, ಮಕ್ಕಳಂದ್ರೆ ಆಸೆ ಅಲ್ವಾ? ಇವಾಗ ಏನ್ ಹೇಳೋದು, ಏನ್ ಮಾಡೋದು, ಆಚೆ ಹಾಕೊಳ್ಳೋದು. ದೇವರು ಕೂಡ ಅದೇ ಮಾತು ಹೇಳ್ತಾನೆ. ಆದ್ರೆ ಬಹಳ ಬೇಜಾರಾಯ್ತು ಅಬ್ರಹಾಮನಿಗೆ. ಕಂಟಿನ್ಯೂ ಮಾಡೋಣ. ಆದರೆ ದೇವರವನಿಗೆ ಮಗನ ಮತ್ತು ಹಾ. ದಾಸಿಯ ದೆಸೆಯಿಂದ ನಿನಗೆ ಕರೆಕರೆ ಆಗಬಾರದು. ನಿನ್ ಮನೆಯಲ್ಲಿ ಗಲಾಟೆ ಗಡಿಬಿಡಿ ಆಗ್ತದೆ. ನೀನ್ ಫಸ್ಟ್ ಆಚೆ ಕಡೆ ಅವ್ರಿಬ್ಬರನ್ನ ಕಳಿಸ್ಬಿಡು. ಆಮೇಲೆ ಹಲ್ಲೆಲೂಯಾ. ಆದ್ರೆ ಹಾಗಾದ್ರೆ ಅದಕ್ಕಿಂತ ಮುಂಚೆ ಏನ್ ಹೇಳಿದ್ದ ದೇವ್ರ? 15 ವರ್ಷ ಮುಂಚೆ ಏನ್ ಹೇಳಿದ್ದ? ನಾನು ನಿನ್ನ ಹೊಟ್ಟೆಯಲ್ಲಿ ಬಹಳ ಸಂತತಿಯನ್ನು ಹುಟ್ಟಿಸ್ತೀನಿ. ಅದು ಆಕಾಶದ ನಕ್ಷತ್ರಗಳಷ್ಟು ಇರ್ತಾರೆ, ಯಾರ ಕೈಯಿಂದಲೂ ಎಣಿಸಕ್ಕಾಗಲ್ಲ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಸಾರನು ಹೇಳಿದಂತೆಯೇ ಮಾಡು. ಇಸಾಕನಿಂದ ಹುಟ್ಟಿರುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು. ಅದು ಇಸಾಕನಿಂದ ಹುಟ್ಟನಲ್ಲ, ಅವನೇ ನಿನ್ ಸಂತತಿ. ನಿನ್ನಿಂದ ಹುಟ್ಟಿದವನೇ, ಇಸಾಕನಿಂದ ಹುಟ್ಟವನೇ ನಿನ್ ಸಂತತಿ. ಆಮೇಲೆ ಇನ್ನೂ ಒಂದು ಮದುವೆ ಆಗ್ತಾನೆ. ಸಾರ ಸತ್ತೋದ್ಮೇಲೆ ಕಟ್ಟೋರು ನನ್ನ ಆಕೆಯಿಂದ ಕೂಡ ಮಕ್ಕಳು ಹುಡ್ತಾರೆ. 6 ಮಕ್ಕಳು. ಅವರು ಕೂಡ ನಿನ್ ಸಂತತಿ ಅಲ್ಲ. ಇಸ್ಮಾಯಿಲ್ಗೆ ಮಕ್ಕಳು ಆಗ್ತಾರೆ, ಅವರು ಕೂಡ ನಿನ್ ಸಂತತಿ ಅಲ್ಲ. ಇಸಾಕನಿಂದ ಹುಡ್ತಾರಲ್ಲ, ಯಾಕೋಬ, ಏಸವ, ಅವರು ನಿನ್ ಸಂತತಿ. ಆಮೇಲೆ ಆಕ್ಚುಲಿ ಇಲ್ಲಿ ಒಂದು ಪಾಯಿಂಟ್ ಇದೆ. ಏನಂದ್ರೆ ಅಲ್ಲಿ ಜೀಸಸ್ ಇದ್ದ, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಮುಂದೆ ಹುಟ್ಟೋ ಯೇಸು ಸ್ವಾಮಿಗೆ ಮುಂಗುರ್ತಾಗಿ ಹೇಳ್ತಾ ಇದ್ದಾರೆ. ಬೇರೆ ಕಡೆ ವಾಕ್ಯ ಕೊಡ್ತೀನಿ. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಹಳ ಸೀಕ್ರೆಟ್ಸ್ ಇದೆ, ತುಂಬಾ ರಹಸ್ಯ ಇದೆ. ನೀವು ಕೇಳಿದ್ರೆ, ಓದಿದ್ರೆ, ಬೈಬಲ್ ಅನ್ನ ಸಂಬಂಧಪಟ್ಟ ಬುಕ್ಗಳನ್ನು ಓದಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ರಹಸ್ಯ ಇದೆ ಬೈಬಲ್ ಅಲ್ಲಿ, ಎಷ್ಟೊಂದು ಸೀಕ್ರೆಟ್ಸ್ ಇದೆ. ಆಮೇಲೆ ಈಗ ಏನ್ ಮಾಡ್ತಾ ಇದ್ದಾನೆ ಅಬ್ರಹಾಂ ನೋಡಿ. ಕಂಟಿನ್ಯೂ ಮಾಡೋಣ. ಈ ದಾಸಿಯ ಮಗನು ಅವನಿಂದಲೂ ಕೂಡ ತುಂಬಾ ಜನಾಂಗನ ಹುಟ್ಟಿಸ್ತೀವಿ. ಬೆಳಿಗ್ಗೆ ಅಬ್ರಹಾಮನು ಎದ್ದು ಆರಳಿಗೆ ಬುದ್ಧಿಯನ್ನು ಟಿಪ್ಪನನ್ನ ಒಂದು ತಿತ್ತಿ ನೀರನ್ನ ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟರು. ಅವಳು ಹೊರಟು ಬೇರ್ಷೆಬದ ಕಾಡಿನಲ್ಲಿ ಅಳೆಯುತ್ತಿದ್ದಳು. ಕಿಟ್ಟಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗುವು ಸಾಯುವುದನ್ನು ನೋಡಲಾರಳು ಅಂದುಕೊಂಡು ಬಿಲ್ಲೆಸುವಿಯಷ್ಟು ದೂರ ಹೋಗಿ ಅವನ ಎದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಯಾರು? ಹಾಗಾಗಿ ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಮನೆ ಬಿಟ್ಟು ಕಳಿಸ್ಬಿಟ್ಟು ಅಬ್ರಹಾಂ ಸಾರ ಸ್ವಲ್ಪ ನೀರು ಊಟ ಕೊಟ್ಟು, ಊಟ ಖಾಲಿ ಆಯಿತು, ನೀರು ಖಾಲಿ ಆಯಿತು. ಆಮೇಲೆ ಇಲ್ಲೊಂದು ಮಾತಿದೆ, ಅದಾಮೇಲೆ ಹೇಳ್ತೀವಿ. ಓದಿ. ಆ ಹುಡುಗನ ಒಂದು ನಿಮಿಷ.
ಈಕೆ ಹೋಗಿ ಹೋಗಿ ಬೇಷವ ವನಕ್ಕೆ ಹೋಗ್ಬಿಟ್ಟು ಅವನ ಕಾಲು ನೀರು ಖಾಲಿಯಾಗೋಯ್ತು. ಮಗು ಅಳ್ತಾ ಇದ್ದಾನೆ, ಇಸ್ಮಾಯಿಲ್ಗೆ ನೀರಿಲ್ಲ, ಮಗುನ ಒಂದ್ ಕಡೆ ಮಲಗಿಸಿದ್ದಾಳೆ. ಆ ಹುಡುಗನ ಮೊರೆಯು ಆ. ದೇವರಿಗೆ ಕೇಳಿಸಿತು. ಹ್ಮ್. ದೇವದೂತನು ಹ್ಮ್. ಆಕಾಶದಿಂದ ಆ. ಆಗರನ್ನು ಕರೆದು ತಿರ್ಗಾ ಜೀಸಸ್ ಕ್ರೈಸ್ಟ್ ಕರೀತಾ ಇದ್ದಾರೆ. ಹಾಗಾದ್ರೆ ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೋಡಿ, ಆಗರ್ ಒಬ್ಬಳು ಅನ್ಯಳು, ವಿಗ್ರಹಾರಾಧಕಳು, ವಿಗ್ರಹಗಳನ್ನು ಪೂಜಿಸೋಳು, ತುಂಬಾ ಸಂಪ್ರದಾಯದವಳು, ತುಂಬಾ ಆಚಾರ ವಿಚಾರದವಳು. ಹೆಂಗ್ ಬಂದಿದ್ದಾನೆ ನೋಡಿ ದೇವರು, ಹೆಂಗ್ ಬಂದಿದ್ದಾನೆ ನೋಡಿ ಯೇಸು ಸ್ವಾಮಿ ಕಾಪಾಡೋದಕ್ಕೆ. ಆಗ ನಿನ್ ಮಗು ಬಿದ್ದಿದ್ದಲ್ಲ, ಪಕ್ಕದಲ್ಲೇ ನೀರಿದೆ ನೋಡು, ಬುಗ್ಗೆ ಇದೆ ನೋಡು. ನೋಡಿ, ನಿನ್ನೂ ಅಷ್ಟೇ, ಮನುಷ್ಯರು ಕೈ ಬಿಟ್ಟರು, ದೇವರು ನಿನ್ನ ಕೈ ಬಿಟ್ಟರು. ಯಾವ ವಿಷಯದಲ್ಲಿ ನೋಡಾಗ ಆಗ ಏನ್ ಮಾಡ್ತಾ ಇದ್ದಾರೆ, ಅನ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ. ಫಸ್ಟ್ ತಂದೆ ತಾಯಿ ಕೈ ಬಿಟ್ರು, ಶರಣರು ಯಜಮಾನಿ ಕೈ ಬಿಟ್ಬಿಟ್ರು. ಆದ್ರೆ ದೇವರಿಕೆಯನ್ನು ಕೈ ಬಿಟ್ಟಿಲ್ಲ. ದೇವರಿಕೆಯನ್ನು ಸಂತೈಸ್ತಾ ಇದ್ದಾನೆ, ದೇವರಿಕೆಯನ್ನು ಕನಿಕರಿಸ್ತಾ ಇದ್ದಾನೆ, ದೇವರಿಕೆಯನ್ನು ಆಶೀರ್ವದಿಸ್ತಾ ಇದ್ದಾನೆ. ಎದ್ದೇಳು, ಎದ್ದೋಗು, ಕಣ್ಣೊರೆಸ್ಕೊ. ಆ ಮಗು ಬಿದ್ದಿರೋ ಸ್ಥಳದಲ್ಲೇ ಕೂಡ ನೀರು ಬುಗ್ಗೆ ಇದೆ ನೋಡು. ಹೌದಮ್ಮ, ಕೈ ಬಿಡ್ಬೇಡ. ಅಲ್ಲೆಲ್ಲೂಯ್ಯ, ಎಲ್ಲೋ ಬಿಟ್ಬಿಟ್ಟು ಹೋಗ್ಬೇಡ. ಅಲ್ಲೆಲ್ಲೂಯ್ಯ. ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ. ಅವನಿಗೂ ಕೂಡ 12 ಕುಲಗಳಿರ್ತವೆ. ಇದಲ್ಲದೆ ದೇವರು ತೆರೆದಿದ್ದರಿಂದ ಅವಳು ಕುಡಿಸಿದಳು. Amen. Hallelujah. Praise the Lord. Praise the Lord. ಆ ಬಾವಿ ಇದುವರೆಗೂ ಇದೆ. ಆ ಬಾವಿ ಇವತ್ತು ಕೂಡ ಅಲ್ಲೇ ಇದೆ. ಆ ಬಾವಿಯಲ್ಲಿ ನೀರು ಸ್ಟಾರ್ಟ್ ಆಗಿಲ್ಲ. ಹೆಂಗಿದೆ ಅಂದ್ರೆ ಫುಲ್ಲು ಸ್ವೀಟ್. ಎಷ್ಟು ವರ್ಷ ಆಯ್ತು ಆ ಬಾವಿ ತೆರೆದು? ಹೆಚ್ಚು ಕಮ್ಮಿ ಇಲ್ಲಿಗೆ 5,000 ವರ್ಷ. ಅಲ್ಲೆಲ್ಲೂಯ್ಯ. 4,500 ವರ್ಷ ಆಗಿದೆ. ಇವತ್ತು ಆ ಬಾವಿ ನೀರು ಕ್ಲೀನ್ ಆಗಿ ಫಿಲ್ಟರ್ ನೀರು ತರ ತೆಳ್ಳಿಗೆ ಹಂಗೆ ಕುಡಿದ್ರೆ ಇನ್ನೂ ಕುಡಿಬೇಕು ಅನಿಸ್ತದೆ. ಇವಾಗ ಅದು ಮುಸ್ಲಿಂ ಕಂಟ್ರಿ. ಏನ್ ಕಂಟ್ರಿ? ಮುಸ್ಲಿಂ ದೇಶ ಆಗಿದೆ. ಆ ಬಾವಿ ಹೋಗ್ಲಿದೆ ಅಲ್ಲಿ. ಯಾರು ತೆಗೆದಿದ್ದ ಆ ಬಾವಿಯನ್ನು? ಡೈಲಿ ಯಾರು ಪ್ರೇಯರ್ ಕೇಳಿ? ಆಗರ್ ಪ್ರೇಯರ್ ಕೇಳಿ. ಆಗರ್ ಯಾರು? ಒಂದು ಅನ್ಯ ಮತಸ್ಥರು, ವಿಗ್ರಹ ಆರಾಧಕರು. ಅವ್ರು ಹುಟ್ಟಿರೋ ಮಗ ಎಂತವನು ದುಷ್ಟನು, ಎಲ್ಲರ ಮೇಲೆ ಕತ್ತಿಯನ್ನ ಎತ್ತವನು, ಎಲ್ಲರ ಮೇಲೆ ಬೀಳ್ತಾರೆ, ಎಲ್ಲಾರು ಅವನ ಮೇಲೆ ಬೀಳ್ತಾರೆ. ಆಮೇನ್, ಆಮೇನ್. ಇದು ತುಂಬಾ ವಿರೋಧ ಯಾರಿಗೆ? ಮುಸ್ಲಿಂ ಕಂಟ್ರಿಗಳಿಗೆ, ಮುಸ್ಲಿಂ ದೇಶಕ್ಕೆ ವಿರೋಧ. ಜನರಿಗೆ ವಿರೋಧ ಯಾರಂದ್ರೆ ಮುಸ್ಲಿಮರು. ಮುಸ್ಲಿಂಗೆ ತುಂಬಾ ವಿರೋಧ ಯಾರಂದ್ರೆ ಎಲ್ಲಾರು. ಈ ವಾಗ್ದಾನ, ಈ ವಾಕ್ಯ, ಈ ವಚನ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋಣ. ದೇವರು ಆ ಹುಡುಗನ ಸಂಗಡ ಇದ್ದನು. ಅವನು ಬೆಳೆದು ಕಾಡಿನಲ್ಲಿ ವಾಸವಾಗಿದ್ದು ಬಿಲ್ಲುಗಾರನಾದನು. ಅವನ ಪಾರಾಣಿನ ಅರಣ್ಯದಲ್ಲಿ ವಾಸ ಮಾಡಿದನು. ಅವನ ತಾಯಿ ಐಗುಪ್ತ ದೇಶದಿಂದ ಕನ್ನಿಕೆಯನ್ನು ತರಿಸಿ ಮದುವೆ ಮಾಡಿಸಿದಳು. ಐಗುಪ್ತಕ್ಕೆ ಹೋಗ್ಲಿಲ್ಲ. ಆಗಲೇ ಎಲ್ಲಿ ಹೋಗಿಲ್ಲ? ಐಗುಪ್ತಕ್ಕೆ ರಿಟರ್ನ್ ಹೋಗಿಲ್ಲ. ಆದ್ರೆ ಐಗುಪ್ತಿಯಿಂದ ಹುಡುಗನನ್ನು ತಂದು ದೇವರಿಗೆ ಕೈ ಬಿಡಿದಿರ ಆ ಮಗನನ್ನ ದೊಡ್ಡವನ್ ಮಾಡ್ದ. ಅವನು ಕೂಡ 12 ಅರಸುಗಳು, ಕುಲಗಳು, ಗೋತ್ರಗಳು ಇತ್ತು. ಅವನನ್ನು ಕೂಡ ದೇವರು ಅಬ್ರಾಹ್ಮನಿಗೆ ಹೇಳಿದಂತೆ, ಆಗರಳಿಗೆ ಹೇಳಿದಂತೆ ದೇವರು ಅವರಿಬ್ಬರು ಪ್ರಾರ್ಥನೆಯನ್ನು ಕೇಳಿ
ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಒಂದು ಪಾಯಿಂಟ್ ನೋಟೇಟ್ ಮಾಡಿ, ಅನ್ಯರಾದ ಆಗರ ಪ್ರಾರ್ಥನೆಯನ್ನು ಕೇಳಿ ದೇವರ ಆಶೀರ್ವಾದ ಮಾಡ. ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕಷ್ಟವನ್ನ ಕೇಳಲ್ವಾ? ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲ್ವಾ? ಆಗರಿಗೆ ಉತ್ತರ ಕೊಟ್ಟ, ಆಗರನ್ನೇ ಆಶೀರ್ವಾದ ಮಾಡ. ನೀನ್ ದೇವ್ರ ಮಗು ಅಲ್ವಾ? ನೀನ್ ದೇವ್ರ ಮಗನಲ್ವಾ? ನೀನ್ ದೇವ್ರ ಮಗಳಲ್ವಾ? ನಿನ್ ಪ್ರಾರ್ಥನೆ ಕೇಳಲ್ವಾ? ಆಗರು ಒಂದು ಅನ್ಯ ಮಾತಾಡಿಸ್ಬೋದು, ಆದ್ರೆ ದೇವರಿಗೆ ಪ್ರೇಯರ್ ಮಾಡ್ತಾರೆ. ಯೆಹೋವನನ್ನ ಕೂಗ್ತಾಳೆ. ಯೆಹೋವ ಬಂದು ದರ್ಶನ ಕೊಟ್ಟು, ಈ ಮಗುನಿಗೆ ನಿನಗೆ ಹೊಟ್ಟೆಯಲ್ಲಿ ಗಂಡು ಮಗು ಇದೆ, ಅವನಿಗೆ ಇಸ್ಮಾಯಿಲ್ ಅಂತ ಹೆಸರಿಡು, ಅವನು ಕೂಡ ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ಅವನಿಗೆ ಸಂತತಿ, ಅವನು ಬಹಳ ಸಂತತಿಯನ್ನು ನಿನಗೆ ಕೊಡ್ತೀನಿ, ಆಮೇಲೆ ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ನಕ್ಷತ್ರಗಳಷ್ಟು ಸಂತತಿಯನ್ನು ಹೆಚ್ಚಿಸ್ತೀನಿ, ಅವನಿಂದಲೂ ಕೂಡ 12 ಅರಸುಗಳು ಹುಟ್ಟುತ್ತಾರೆ, 12 ಕುಲಗೋತ್ರಗಳು ಹುಟ್ಟುತ್ತದೆ, ನೀನು ಬಾವಿಯನ್ನು ಹುಟ್ಟಿಸ್ತಾನೆ. ಸಾರಳು ಕೈ ಬಿಟ್ರು, ಅಬ್ರಹಾಂ ಕೈ ಬಿಟ್ರು, ದೇವರು ಆಗರನ್ನ ದುಷ್ಟನ ತಾಯಿಯನ್ನ ಕೈ ಬಿಟ್ಟಿಲ್ಲ ದೇವರು. ಹೌದಾ? ಒಂದು ದುಷ್ಟನಿಗೆ ದೇವರು ಇಷ್ಟೊಂದು ದಯೆ ತೋರಿಸ್ತಾರೆ. ನಿನಗೆ ಆಗರನ್ನು ದುಷ್ಟನು ಅಂತ ಬರಲಿಲ್ಲ, ಇಸ್ಮಾಯಿಲ್ ದುಷ್ಟನು, ಕತ್ತಿ ಎತ್ತೋನು, ರೌಡಿ, ಕೊಲ್ಲೋನು, ಕೊಲೆಗಾರ. ಆಗರನ್ನು ಬಗ್ಗೆ ಅಂತ ಬರಲಿಲ್ಲ. ಆಮೇಲೆ ಇಸ್ಮಾಯಿಲ್ ಕೂಡ 12 ಕುಲಗಳು ಹುಟ್ಟಿಸಿದ್ದಾನೆ. ಇಸ್ಮಾಯಿಲ್ ಕೂಡ ಆಶೀರ್ವಾದ ಮಾಡಿದ್ದಾನೆ. ಅವನು ಕೂಡ ದೇವರು ಜನಾಂಗಗಳನ್ನು ಕೊಟ್ಟಿದ್ದಾನೆ. ಅವನನ್ನು ಕೂಡ ಅವನ ಕೈ ಕೆಲಸಗಳನ್ನು ಕೂಡ ದೇವರು ಆಶೀರ್ವಾದ ಮಾಡಿದ್ದಾನೆ. ಅಬ್ರಹಾಮನಾಗ ಸ್ವಲ್ಪ ಆಸ್ತಿ ಕೊಟ್ಟ ಇಸ್ಮಾಯಿಲ್ಗೆ, ದೇವರು ಅವನನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓದಿ ಗಲಾತ್ಯ 4:21-25. Galatians chapter 4:21-25. ಗಲಾತ್ಯದವರಿಗೆ 4:21-25. ಓಕೆ. ನನಗೆ ಹೇಳಿ, ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು, ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು, ತೊತ್ತಿನ ಮಗನು ಸ್ವಾಭಾವಿಕವಾಗಿ. ಇಬ್ಬರು ಮಕ್ಕಳಿಗೆ ವ್ಯತ್ಯಾಸ ಗೊತ್ತಾಗ್ತದೆ. ಸಾರನ ಮಗ ಯಾರು? ಆಗರ ಮಗ ಯಾರು ಅಂತ ಗೊತ್ತಾಗ್ತಾ ಇದೆಯಾ? ಆಗರ ಮಗ ಯಾರು ಅಂತ ಮೆನ್ಷನ್ ಮಾಡ್ತಾ ಇದ್ದೇನೆ ಬೈಬಲ್. ಆಗರ ಮಗ ಯಾರು? ಎಂತವನು? ಹೆಂಗ್ ಹುಟ್ಟಿದವನು ಅಂತ? ಸ್ವಾಭಾವಿಕವಾಗಿ ಹುಟ್ಟಿದವನು. ಎಲ್ಲಾರು ಹುಟ್ಟಿದಂಗೆ ಎಲ್ಲಾರು ತಂದೆ ತಾಯಿ ಮಕ್ಕಳಾಗ್ತಾ ಇದೆಯಲ್ಲ, ಹಂಗ್ ಹುಟ್ಟಿದಾನೆ. ಆದ್ರೆ ಇಸಾಕ್ ಹೆಂಗ್ ಹುಟ್ಟಿದಾನಂತೆ? ವಾಗ್ದಾನದಿಂದ ಧರ್ಮಪತ್ನಿಯ ಮಗನು. ಇಸಾಕನಿಂದ ಹುಟ್ಟಿಸೋನು ನಿನ್ನ ಸಂತತಿ ಅಂತ ಅರ್ಥ. ಈಗ ಅರ್ಥ ಆಗ್ತಾ ಇದೆ ಸ್ವಲ್ಪ. ಆಮೇಲೆ ಕಂಟಿನ್ಯೂ ಮಾಡೋಣ. ಧರ್ಮಪತ್ನಿಯ ಮಗನು ವಾಗ್ದಾನ ಫಲವಾಗಿ ಹುಟ್ಟಿದನು. ಈ ಸಂಗತಿಗಳು ಉಪಮಾನವಾಗಿದೆ ಅಷ್ಟೇ. ಏಕೆಂದರೆ ಆ ಇಬ್ಬರು ಸ್ತ್ರೀಯರು 2 ಒಡಂಬಡಿಕೆಗಳಿಗೆ ಒಂದು ಒಡಂಬಡಿಕೆ ಸಿನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವವಿರಬೇಕಾದ ಮಕ್ಕಳನ್ನು ಹೆರುವಂತದ್ದು. ಅದೇ ಆಗರ್ ಅಂದರೆ ಅರವಸ್ಥಾನದಲ್ಲಿರುವ ಸಿನಾಯಿ ಪರ್ವತ. ಅವಳು ಈಗಿನ ಯೆರೂಸಲೇಮ್ ಎಂಬವಳಿಗೆ ಸರಿ ಬೀಳುತ್ತಾಳೆ. ಏಕೆಂದರೆ ಈಗ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸಂತತಿಯವಳು, ಇವಳೇ ನಮಗೆ ತಾಯಿ. ವೇದದ ಬಂಡೆ ಆನಂದವಾಗಿರು, ಕಷ್ಟ ವೇದನೆ ಇಲ್ಲದವಳೆ, ಸ್ವರವೆತ್ತಿ ಗಂಟಲೆತ್ತಿ ಕೂಗು ಸಾಕು. 14ನೇ ವಚನ ಓದಿ. ಈಗಲಾಗಿ ನಾನು 14ನೇ ವಚನ 3:16. ಸಾರಿ, 3:16 ಓದಿ.
ಅಬ್ರಹಾಮನಿಗೂ ಅವನ ಸಂತತಿಗೂ ಹಾ. ವಾಗ್ದಾನಗಳನ್ನು ಮಾಡಿದನು. ಆತ ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಹಾ. ಅನೇಕರನ್ನು ಸೂಚಿಸದೆ ಹಾ. ನಿನ್ನ ಸಂತತಿಗೆ ಎಂದು ಹೇಳಿ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಏನರ್ಥ ಆಯ್ತು ಈ ವಾಕ್ಯದಲ್ಲಿ ನಿಮಗೆ? ಈ ಮೆಸೇಜ್ ಇದು ತುಂಬಾ ಇಂಪಾರ್ಟೆಂಟ್. ಏನರ್ಥ ಆಯ್ತು? ಅಲ್ಲ, ಆಗ ನನಗೆ ಟೀಚೆ ಆಗಬೇಕಲ್ವಾ? ಬೇಜಾರಾಗಿಲ್ವಾ ನಿಮಗೆ? ಇಸ್ಮಾಯಿಲ್ನ ಟೀಚೆ ಆಗಬೇಕಲ್ವಾ? ಬೇಜಾರಾಗಿಲ್ವಾ? ದೇವರು ಹೇಳಿದಲ್ವಾ, ಎತ್ತಿ ಈಚೆ ಆಗಕ್ಕೆ ಮುಂಚೆ ಇಸ್ಸಾಕನಿಂದ ಹುಟ್ಟುವನೇ ನಿನ್ನ ಸಂತತಿ. ಆ ಒಬ್ಬನೇ ಸಂತತಿಗಳು ಅಂದ್ರೆ ಅಂತಿದೆ ನೋಡಿ, ಸಂತತಿಗಳಿಗೆ ಎಂದು ಹೇಳಿದೆ ಅಲ್ಲಿದೆ ನೋಡಿ. ಸಂತತಿಗಳು ಅಂದ್ರೆ ಅಬ್ರಹಾಮನಿಗೆ ಒಟ್ಟು ಮೂರು ಹೆಂಡತಿ ಲೆಕ್ಕದಲ್ಲಿ. ಒಂದು ಸಾರ, ಎರಡು ಆಗರ್, ಮೂರು ಕಠೋರಳು. ಹಲ್ಲೆಲೂಯಾ. ಎಲ್ಲಿದೆ ವಾಕ್ಯ ನೋಡಿ? ಆದಿಕಾಂಡ 26ನೇ ಅಧ್ಯಾಯ. ಆದಿಕಾಂಡ 26 25 ಒಂದು ಓದಿ. ಅಬ್ರಹಾಮನು ಹಾ. ಕೆಟೂರಳೆಂಬ ಕೆಟೂರಲೆಂಬ ಇನ್ನೊಬ್ಬ ಹೆಂಡತಿಯನ್ನು ಹಾ. ಮದುವೆ ಮಾಡಿಕೊಂಡನು. ಹಾ. ಆಕೆ ಅವನಿಗೆ ಹಾ. ಶಿಮ್ರಾನ್, ಹಾ. ಯೋಕ್ಷಾನ್, ಹಾ. ಮೇದಾನ್, ಹಾ. ಮಿದ್ಯಾನ್, ಹಾ. ಇಷ್ಟಾಪ್, ಹಾ. ಶೂಹ ಇವರನ್ನು ಹಾ. ಎತ್ತಳು. ಹಲ್ಲೆಲೂಯಾ. ಸಂತತಿಗಳು ಸರಿದೇವ ಪದ. ಸಾರಳಿಂದನೂ ಮಕ್ಕಳು ಹುಟ್ಟಿದರೆ ಅವನಿಂದನೂ ಸಂತತಿ ಆಗಿದೆ. ಅಗರಿಂದ ಮಗನು ಹುಟ್ಟಿದ್ದಾನೆ, ಅವನಿಂದನೂ ಸಂತತಿ ಆಗಿದೆ. ಕೇಟೋರನ್ನ ಕಟ್ಕೊಂಡಿದ್ದಾನೆ, ಅವರಿಂದ ಕೂಡ ಏನಾಗಿದೆ? ಸಂತತಿ ಆಗಿದೆ. ಇಲ್ಲಿ ಅಬ್ರಹಾಮನಿಗೆ ದೇವರು ಹೇಳುವಾಗ ನಿನ್ನ ಸಂತತಿ ಅಂತ ಹೇಳಿದ, ನಿನ್ನ ಸಂತತಿಗಳಂತ ಹೇಳಿದ. ನಿನ್ನ ಸಂತತಿ ಯಾರವನು? ಈಸಾ. ಯಾರನ್ನ ಕುರಿತು ಹೇಳಿದ? ಕ್ರಿಸ್ತನನ್ನ ಕುರಿತು ಹೇಳಿದ. ಯಾಕಂದ್ರೆ ಕ್ರಿಸ್ತನು ಹುಟ್ಟಿದ್ದು ಅಬ್ರಹಾಮನ ವಂಶದಲ್ಲಿ. ಆಮೇನ್. ಬನ್ನಿ ಗಲಾತ್ಯ 4ನೇ ಅಧ್ಯಾಯ ಹತ್ರ. ಅಲ್ಲಿ ಆಗ ಒಂದು ಒಡಂಬಡಿಕೆಗೆ ಬಾಧ್ಯಸ್ಥರು. ಯಾವುದಂದ್ರೆ ಹಳೇ ಒಡಂಬಡಿಕೆ. ಎಲ್ಲಿ ಅಂದ್ರೆ ಆಕೆ ಈಗಿನ ಯೆರೂಸಲೇಮಿಗೆ ಸಮಾನ. ದಾಸತ್ವಕ್ಕೆ ಹೋಗುವ ಪಾಪದ ಮಕ್ಕಳನ್ನ ಹೆರುವವಳು. ಸಾರ ಮೇಲಿನ ಯೆರೂಸಲೇಮಿಗೆ ಹೊಸ ಒಡಂಬಡಿಕೆಗೆ ಸಮಾನಳು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಏನು ಕನ್ಫ್ಯೂಷನ್ ಇದೆ? ಹಲ್ಲೆಲೂಯಾ. ಆಗರ್ ಯಾರಂತ? ಆಗರ್ ಚರಿತ್ರೆ ಮಾತಾಡ್ತಾ ಇದ್ದಾರೆ. ಆಗರು ಈ ವಾಕ್ಯದ ಪ್ರಕಾರ ಗಲಾತ್ಯ ಗ್ರಂಥ 4ನೇ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ ಆಕೆ ಒಂದು ಒಡಂಬಡಿಕೆಗೆ ಉಪಮಾನವಾಗಿದ್ದಾಳೆ. ಯಾವುದಂದ್ರೆ ಹಳೇ ಒಡಂಬಡಿಕೆ, ಹೊಸ ಒಡಂಬಡಿಕೆ ಸಾರ. ಹಳೇ ಒಡಂಬಡಿಕೆ ಆಗರ್. ಆಗರ್ ಅಂದರೆ ಸೀನಾಯಿ ಪರ್ವತ. ಹಳೇ ಒಡಂಬಡಿಕೆ ಎಲ್ಲಿ ಬಂದಿದ್ದು? ಧರ್ಮಶಾಸ್ತ್ರ ಸೀನಾಯಿ ಪರ್ವತದಲ್ಲಿ. ಎಲ್ಲಿ ಬಂದಿದ್ದ? ಸೀನಾಯಿ ಪರ್ವತದಲ್ಲಿ. ಪ್ರೈಸ್ ದ ಲಾರ್ಡ್. ಅಲ್ಲಿ ಬನ್ನಿ 29ನೇ ವಚನ ಬನ್ನಿ. 4ನೇ 29, ಗಲಾತ್ಯ 4:29, ಗಲಾತಿಯನ್ ಚಾಪ್ಟರ್ 4:29. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಅಂದ್ರೆ ಇಸಾಕನನ್ನ ಹಿಂಸೆಪಡಿಸಿದಂತೆ ಈಗಲೂ ಅದೇ. ಹಲ್ಲೆಲೂಯಾ. ಆಮೆನ್. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದು ಎಂದು ಹೇಳುತ್ತದೆ. ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಧರ್ಮಪತ್ನಿಯ. ಎಲ್ಲಿ ಹೇಳಿ, ಎಲ್ಲಿ ತಂದು ನಿಲ್ಲಿಸ್ತಾ ಇದ್ದಾನೆ ಹೇಳಿ? ಇವತ್ತು ಆಗರ್ ಸಂತತಿ, ಇಸ್ಮಾಯಿಲ್ ಸಂತತಿ ಯಾರ ಸಂತತಿ ಅಂತ ಹೇಳ್ತಾರೆ ಹೇಳಿ? ಎಲ್ಲರೂ ಮುಸ್ಲಿಂ. ಹಲ್ಲೆಲೂಯಾ. ಆದ್ರೆ ಒಂದೇ ಒಂದು ಮುಸ್ಲಿಮು ಕ್ರಿಶ್ಚಿಯನ್ ಪಾಸ್ಟ್ ಆಗಿದ್ದಾನೆ. ಅಲ್ಲ, ಅವರಲ್ಲ, ಅವರು ಮುಸ್ಲಿಂ ಅಲ್ಲ. ಮುಸ್ಲಿಂ ಬಂದಿದ್ದು 6ನೇ ಶತಮಾನದಲ್ಲಿ. ಇಸ್ಮಾಯಿಲ್ ಇರೋದು ಆದಿಕಾಂಡದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆಮೆನ್. ನಾವು ಧರ್ಮಪತ್ನಿಯ ಮಕ್ಕಳು. ನಮಗೆ ಬಂತು ನೋಡಿ ಪಾಯಿಂಟ್. ನಾವು ಅಂತ ಮೆನ್ಷನ್ ಮಾಡ್ತಾ ಇದ್ದೇವೆ ನೋಡಿ.
ದೇವರ ಮಕ್ಕಳಾಗಿರುವ ನಾವು ಧರ್ಮ ಪತ್ನಿಯಿಂದ ಹುಟ್ಟಿದವರು, ಪುರುಷ ಸಂಕಲ್ಪದಿಂದ ಹುಟ್ಟಿದವರು ನಾವಲ್ಲ. ದೇವರ ಮಕ್ಕಳು, ದೇವರಿಂದ ಹುಟ್ಟಿದವರು. ಆಮೇಲೆ ಹಾಗಾದ್ರೆ ನಮ್ಮ ತಾಯಿ ನಿನ್ನ ತಾಯಿ ದೇವರಿಗೆ ಹೆಂಡತಿನ ಆ ರೀತಿ ಅಲ್ಲ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಇದು ಆಗರ ಚರಿತ್ರೆ. ಆಗರು ಕೈ ಬಿಟ್ಟೋಳು, ತಳ್ಳಲ್ಪಟ್ಟೋಳು, ರಾಜನ ಮಗಳು, ದಾಸಿಯಾಗಿ ಮಾರ್ಬಿಟ್ಟ. ಆಕೆ ಅವಳು ವೇದನೆಯಲ್ಲಿರ್ತಾಳೆ, ದುಃಖದಲ್ಲಿರ್ತಾಳೆ. ಅದು ಆಫ್ರಿಕಾಕ್ಕೆ ಸೇರಿದ ಜನ. ಎರಡು ಐಗುಪ್ತ ಇದೆ, ಆಫ್ರಿಕಾಕ್ಕೆ ಸಂಬಂಧಪಟ್ಟಿದ ಐಗುಪ್ತ ಇದೆ. ಈಗಿರೋ ಐಗುಪ್ತ ಬೇರೆ, ಇಲ್ಲಿರೋ ಐಗುಪ್ತ ಬೇರೆ. ಇದು ನೋಡಿ ಚೆನ್ನಾಗಿ, ಅವರು ಕರ್ರಗಿರ್ತಾರೆ. ಈಗಿರೋ ಐಗುಪ್ತದವರು ಬೆಳ್ಳಿಗಿರ್ತಾರೆ. ಹಲ್ಲೆಲೂಯಾ. ಸೊ ದೇವರು ಆಕೆ ಪ್ರಾರ್ಥನೆಯನ್ನು ಕೇಳಿ, ಎರಡನೇ ಪ್ರಾರ್ಥನೆ ಮಾಡಿದಾಗ ತಿರುಗು ಕೇಳಿ ಆಕೆಯನ್ನು ಪರಾಂಭವಿಸಿ ಆಕೆಗೆ ನೀರನ್ನು ಕೊಟ್ಟು, ರೊಟ್ಟಿಯನ್ನು ಕೊಟ್ಟು, ಬೇಷತ್ ವನದಲ್ಲೇ, ಬೇಷತ್ ಅರಣ್ಯದಲ್ಲೇ, ಕಾಡಲ್ಲಿ ಅವರನ್ನು ಬೆಳೆಸ್ತಾನೆ. 12 ಸಂತತಿಯನ್ನು ಕೊಡ್ತಾನೆ, 12 ಅರಸುಗಳನ್ನ, ಕುಲಗಳನ್ನು ಕೊಡ್ತಾನೆ. ದೇವರು ನಾವು ಆಗಗಳಲ್ಲಿ ಕಲಿಯೋದೇನೆಂದ್ರೆ, ಅವ್ರ ತಂದೆ ಕೈ ಬಿಟ್ಟರು, ಓನರ್ ಕೈ ಬಿಟ್ಟರು, ದೇವರು ಕೈ ಬಿಡುತ್ತೆ. ಹಲ್ಲೆಲೂಯಾ. ದೇವರ ಆಗಾಗ ಒಂದು ಕೆಟ್ಟ ಬುದ್ಧಿ ಇತ್ತು. ತಾನು ಬಸರಾದ ತಕ್ಷಣ ಕೊಚ್ಕೊಳ್ಳೋದಕ್ಕೆ ನೋಡಿದ್ರು. ಆಮೇಲೆ ಹಲ್ಲೆಲೂಯಾ. ಕರ್ತನೇ ಆಶೀರ್ವದಿಸು, ಬಲಪಡಿಸು, ಕಾಯಿ ನಿನ್ನ ಹೆಸರಲ್ಲಿ ಕಾಪಾಡು. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈಗ ಈ ವಾಕ್ಯವನ್ನು ಕೇಳಿದ ಈ ಬೈಬಲ್ ಸ್ಟಡಿ ಅನೇಕ ದೈಹಿಕ ಸತ್ಯಾಂಶಗಳು ತಿಳ್ಕೊಳ್ಳುವಂತೆ ಕೃಪೆಯನ್ನು ದಯಪಾಲಿಸು. ಅತಿ ಶೀಘ್ರವಾಗಿ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬಂದಿದ್ದೇವೆ. ಆಮೆನ್, ಆಮೆನ್, ಆಮೆನ್. God bless you.